Okay, in previous sessions and all, we had a discussion regarding the various, that is the methods of a linear programming problem. That is a formulation and a graphical method of representation. That is a formulation and graphical representation is based on the certain assumptions of the linear programming problem. So in last class and previous classes itself, we have learned a lot of the things, that is how to formulate the linear programming problem and how the principles, that is additivity and proportionality and linearity and other principles will support to form the linear programming problem. And also we know that is how this linear programming is helpful in the critical situations to take the necessary decisions. Okay, so if you're the business organization and if the business person facing any critical situation in choosing the best alternative, then the linear programming will be most helpful method or a mathematical technique helps to solve those problems. ಸೊ ಅದಕ್ಕಾಗಿ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಬಂದ್ಬಿಟ್ಟು ವರ್ಸ್ಟ್ ಪ್ರಾಬ್ಲಮ್ಗಿಂತ ಒಂದು ಬೆಸ್ಟ್ ಪ್ರಾಬ್ಲಮ್ನ ಕೊಡಬಹುದು ಅನ್ನೋದನ್ನ ನಾವು ಕಲಿಬಹುದು ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ. ಓಕೆ, ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಟ್ ಈಸ್ ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. Okay, so all of you well versed the word that is transportation. Can anyone tell me why this transportation required and what majorly influenced this transportation? ಯಾವ ಒಂದು ಫ್ಯಾಕ್ಟರ್ ಈ ಟ್ರಾನ್ಸ್ಪೋರ್ಟೇಷನ್ಗೆ ಮೇಜರ್ ಆಗಿ ಕಾರಣ ಆಗುತ್ತೆ? Business, sir. Business. Okay. Any other answers? What is the major factor which influence the transportation? Transportation ಆಗಬೇಕು ಅನ್ನೋದಕ್ಕೆ ಮೇಜರ್ ಆಗಿ ಯಾವ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ? Okay, business environment. Next. Supply, sir. Supply. Okay. Next. So supply is a major factor. Okay. Next. Related to supply, there is a one more major Demand. factor. Yes. Okay, so supply and demand. ಸೊ ಸಪ್ಲೈ ಮತ್ತೆ ಡಿಮ್ಯಾಂಡ್ ಎಲ್ಲಿ ಇರುತ್ತೋ ಅಲ್ಲಿ ಬಂದ್ಬಿಟ್ಟು ಈ ಟ್ರಾನ್ಸ್ಪೋರ್ಟೇಷನ್ ಒಂದು ಪಕ್ಕ ಎಂಟ್ರಿ ಆಗಿರುತ್ತೆ ಅಥವಾ ಎಂಟ್ರಿ ಆಗಿರುತ್ತೆ. ಓಕೆ, ಸೊ ಈಗ ಏನೋ ಒಂದು ಡಿಮ್ಯಾಂಡ್ ಅಥವಾ ಯಾವುದೋ ಒಂದು ಸಿಚುವೇಶನ್ ಡಿಮ್ಯಾಂಡ್ ಮಾಡಿದೆ ಅಂತ ಹೇಳಿದ್ರೆ ದೆನ್ ದ ಟ್ರಾನ್ಸ್ಪೋರ್ಟೇಷನ್ ವಿಲ್ ಟೇಕ್ಸ್ ಪ್ಲೇಸ್, ರೈಟ್? ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಸೊ ಇಟ್ ಈಸ್ ದಟ್ ಈಸ್ ದ ವೇರಿಯಸ್ ಟೈಪ್ಸ್ ಆಫ್ ದಿ ಟ್ರಾನ್ಸ್ಪೋರ್ಟೇಷನ್ ವಿ ಹ್ಯಾವ್. ಸೊ ಅದನ್ನ ಈಗ ಡಿಸ್ಕಷನ್ ಮಾಡೋದು ಬೇಡ, ನಿಮಗೆ ಗೊತ್ತಿದೆ ಜನರಲ್ ಆಗಿ ವಾಟ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ. ಓಕೆ, ಸೊ ಹಿಯರ್ ದ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಕಾನ್ಸೆಪ್ಟ್ ನಾವು ತಗೊಂಡಿದ್ದೆ ಆದ್ರೆ, ಸೊ ವಿ ಹ್ಯಾವ್ ಟು ಫೋಕಸ್ ಮೇಜರ್ಲಿ ಆನ್ ದಿ ಡಿಮ್ಯಾಂಡ್ ಸೈಡ್ ಅಂಡ್ ಸಪ್ಲೈ ಸೈಡ್, ರೈಟ್? ಸೊ ದೇರ್ ಫೋರ್ ದ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ನಾವು ಮೇಜರ್ ಆಗಿ ಯಾಕೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಸೋರ್ಸಸ್ ಇಂದ ಡೆಸ್ಟಿನೇಷನ್ಗೆ, ಅಂದ್ರೆ ಯಾವ ಒಂದು ಪ್ಲೇಸ್ ಬಂದ್ಬಿಟ್ಟು ಡಿಮ್ಯಾಂಡ್ ಮಾಡುತ್ತೆ, ಯಾವ ಒಂದು ಪ್ಲೇಸ್ ಬಂದ್ಬಿಟ್ಟು ಸಪ್ಲೈ ಮಾಡುತ್ತೆ. ಸೊ ಇವೆರಡೂ ಒಂದು ಸಿಚುವೇಶನ್ನ, ಈ ಎರಡೂ ಒಂದು ಫ್ಯಾಕ್ಟರ್ನ ನಾವು ಕನ್ಸಿಡರೇಷನ್ ಮಾಡಿ ಆದಷ್ಟು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ ಅದ್ರ ಪ್ರಕಾರ ಆಬ್ಜೆಕ್ಟಿವ್ ಏನಿರುತ್ತೆ ಅಂತ ಹೇಳಿದ್ರೆ, ಆಸ್ ಮಚ್ ಆಸ್ ಪಾಸಿಬಲ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ try to minimize the transportation cost. With the minimum transportation cost only, the goods will be supplied from the sources to the destination. Okay, so ಈಗ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಕಾನ್ಸೆಪ್ಟ್ ನಾವು ತಗೊಂಡಿದ್ದೆ ಆದ್ರೆ, ದ ಬೇಸಿಕ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಸ್ ಎ ಸ್ಪೆಷಲ್ ಕೈಂಡ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಓಕೆ, ಸೊ in this situation also we have to take the best alternative course of an action or best decision. So it is similar to a linear programming model. So how this linear programming model helpful in the sense, you know very well. So ಯಾವಾಗ ಕ್ರಿಟಿಕಲ್ ಸಿಚುವೇಶನ್ಸ್ ಬಂದ್ಬಿಟ್ಟು ಅರೈಸ್ ಆಗುತ್ತೋ ಆ ಒಂದು ಸಿಚುವೇಶನ್ಸ್ ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನೋ ಟೆಕ್ನಿಕ್ ನ ನಾವು ಯೂಸ್ ಮಾಡ್ಕೊಂಡ್ರೆ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅನ್ಕೋಬಹುದು. ಸೊ ಸಿಮಿಲರ್ಲಿ ಎ ಟ್ರಾನ್ಸ್ಪೋರ್ಟೇಷನ್ problem is a special kind of or special type of the linear programming problem in which the goods are transported from the set of sources. ಸೊ ಸೋರ್ಸಸ್ ಅಂತ ಹೇಳಿದ್ರೆ ಫ್ಯಾಕ್ಟ್ರೀಸ್ ಅಂತ ಅನ್ಕೋಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ಸ್ ಅಂತ ಅನ್ಕೋಬಹುದು. ಎಲ್ಲಿಂದ ಗೂಡ್ಸ್ ಬಂದ್ಬಿಟ್ಟು ಸಪ್ಲೈ ಆಗುತ್ತೋ ಆ ಪರ್ಟಿಕ್ಯುಲರ್ ಪ್ಲೇಸ್ ನ ನಾವು ಸೋರ್ಸಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದಟ್ ಈಸ್ ಎ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ in which the goods are transported from a set of sources to a set of destination. So here we have to focus on the two words, that is sources and destination. Sources ಅಂತ ಹೇಳಿದ್ರೆ ಎಲ್ಲಿಂದ ಪ್ರಾಡಕ್ಟ್ಸ್ ಸಪ್ಲೈ ಆಗುತ್ತೋ ಆ ಒಂದು ಪ್ಲೇಸ್ ನ ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಸಿಮಿಲರ್ಲಿ ಡೆಸ್ಟಿನೇಷನ್ ಇನ್ ದ ಸೆನ್ಸ್ to which place
the products are dispatched or ಡೆಲಿವರ್ಡ್. ಸೊ ಅದನ್ನ ನಾವು ಡೆಸ್ಟಿನೇಷನ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಕರಿಬಹುದು. ಓಕೆ, ಸೊ ಸಬ್ಜೆಕ್ಟೆಡ್ ಟು ಸಪ್ಲೈ ಅಂಡ್ ಡಿಮ್ಯಾಂಡ್. ಸೊ ಯಾವ ರೀತಿ ಸೋರ್ಸಸ್ ಮತ್ತೆ ಡೆಸ್ಟಿನೇಷನ್ಗೆ ರಿಲೇಶನ್ಶಿಪ್ ಇದೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್. ನಾವು ಟೆಲ್ ಮಿ, ಈಗ ಸೋರ್ಸಸ್ ಮತ್ತೆ ಡೆಸ್ಟಿನೇಷನ್ ಅನ್ನೋ ಕಾನ್ಸೆಪ್ಟ್ಗೆ ಸ್ವಲ್ಪ ಐಡಿಯಾ ಬಂದಿದೆ ನಿಮಗೆ. ಓಕೆ, ಈಗ ಸೋರ್ಸಸ್ ಮತ್ತೆ ಡೆಸ್ಟಿನೇಷನ್ ಎರಡು ವರ್ಡ್ಗೆ ಸಪ್ಲೈ ಮತ್ತೆ ಡಿಮ್ಯಾಂಡ್ ಅಂತ ಇದೆ. ಓಕೆ, ಈಗ ಸೋರ್ಸಸ್ಗೆ ಸಪ್ಲೈ ರಿಲೇಟ್ ಆಗುತ್ತಾ, ಡಿಮ್ಯಾಂಡ್ ರಿಲೇಟ್ ಆಗುತ್ತಾ? Supply, sir. Supply. Because sources in the sense it is a place where the goods are dispatched to the destination. ಯಾವ ಪ್ಲೇಸ್ಗೆ ಗೂಡ್ಸ್ ಬಂದ್ಬಿಟ್ಟು ಡಿಸ್ಪ್ಯಾಚ್ ಆಗುತ್ತೋ ಆ ಒಂದು ಪ್ಲೇಸ್, ಡಿಸ್ಪ್ಯಾಚ್ ಮಾಡೋ ಪ್ಲೇಸ್ ನಾವು ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಆರಿಜಿನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಈಗ ಆ ಸೋರ್ಸಸ್ಗೆ ಸಪ್ಲೈ ರಿಲೇಟ್ ಆಗ್ತಾ ಇದ್ರೆ ಡೆಸ್ಟಿನೇಷನ್ಗೆ ಡೆಫಿನೆಟ್ ಆಗಿ ಡಿಮ್ಯಾಂಡ್ ರಿಲೇಟ್ ಆಗ್ತಾ ಇರುತ್ತೆ. ಓಕೆ, ಸಿ ನೋಡಿ, ಇಲ್ಲಿ ವರ್ಡ್ಸ್ ನ ನೋಡ್ಕೊಳ್ಳಿ. ಸೋರ್ಸಸ್ ಫಸ್ಟ್ ಎಸ್ ಇದೆ, ಇಲ್ಲಿ ಎಸ್ ಇದೆ ಸಪ್ಲೈಗೆ, ಎಸ್ ಸೋರ್ಸಸ್ ಅಂಡ್ ಸಪ್ಲೈ. ಡೆಸ್ಟಿನೇಷನ್ಗೆ ಡಿ ಡಿಮ್ಯಾಂಡ್. ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿ ಸೋರ್ಸಸ್ ಅಂಡ್ ಡೆಸ್ಟಿನೇಷನ್ ಅಂಡ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಸೊ ಫಸ್ಟ್ ಲೆಟರ್ಸ್ ನ ನೆನಪಿಟ್ಕೊಳ್ಳಿ, ಯಾವ್ದಕ್ಕೆ ಯಾವ್ದು ರಿಲೇಟೆಡ್ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಓಕೆ, ನೆಕ್ಸ್ಟ್, of the sources and the destination respectively such that the total cost of the transportation is minimized. So here the meaning says that the objective of the organization. So in case of cost anta bandaga ಅಥವಾ ಪ್ರಾಫಿಟ್ ಅಂತ ಬಂದಾಗ ನಾವು ಯಾವ ತರ ಆಪ್ಟಿಮೈಸೇಷನ್ ಮಾಡ್ತೀವಿ ಅನ್ನೋದನ್ನ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಕಲ್ತಿರ್ತೀವಿ. ದಟ್ ಈಸ್ ಇನ್ ಕೇಸ್ ಆಫ್ ಪ್ರಾಫಿಟ್ Maximization. In case of resources Effective optimum allocation of resources or optimum use of resources. So ultimately in this transportation problem the complete problem is based on the cost anta kottaga cost na ಏನು ಮಾಡಬೇಕು, minimization ಮಾಡಬೇಕು. That is the major objective of the organization. So ultimately this transportation problem guide us to how the companies will be going to minimize the transportation cost ಅಂತ. ಫಾರ್ ಎಕ್ಸಾಂಪಲ್, ಈಗ ಅಮೆಝಾನ್ ಅಲ್ಲಿ ಏನಾದರೂ ನಾವು ಬುಕ್ ಮಾಡಿದಾಗ ಅಥವಾ ಮೋರ್ ದ್ಯಾನ್ 2 ಪ್ರಾಡಕ್ಟ್ಸ್ ಅಥವಾ ಮೋರ್ ದ್ಯಾನ್ 3 ಪ್ರಾಡಕ್ಟ್ಸ್ ಬುಕ್ ಮಾಡಿದಾಗ, ಸೊ ಈವನ್ ನೀವು ಅಮೆಝಾನ್ ಅಲ್ಲಿ ಒಂದೇ ಡೇನಲ್ಲಿ 3 ಪ್ರಾಡಕ್ಟ್ಸ್ ಒಂದೇ ಸಲ ಬುಕ್ ಮಾಡಿದ್ರೆ 3 ಪ್ರಾಡಕ್ಟ್ಸ್ ನಿಮ್ಗೆ ಒಂದೇ ಸರಿ ಡೆಲಿವರ್ ಆಗುತ್ತಾ? ಬುಕ್ ಮಾಡಿದ್ದೀರಾ ಯಾರಾದ್ರೂ? ನೋ ಸರ್, ಬರಲ್ಲ. ಓಕೆ, ಸೊ 3 ಪ್ರಾಡಕ್ಟ್ಸ್ ಒಂದೇ ಸರಿ ಒಂದೇ ಟೈಮಿಂಗ್ ಅಲ್ಲಿ ಈವನ್ ಸೆಕೆಂಡ್ಸ್ ಅಲ್ಲಿ ವೇರಿಯಸ್ ಆದ್ರೂ ಒಂದೇ ಸಲ ಪ್ರಾಡಕ್ಟ್ಸ್ ಡೆಲಿವರ್ ಆಗೋದಿಲ್ಲ. ಸೊ ದ ಟೈಮ್ ಬಿಟ್ವೀನ್ ದಿ ಡೆಲಿವರಿ ಆಫ್ ದಿ ಪ್ರಾಡಕ್ಟ್ಸ್ ಟು ದ ಡೆಸ್ಟಿನೇಷನ್ ಈಸ್ ವೇರಿ. ಯಾಕಂತ ಹೇಳಿದ್ರೆ ಆ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಒಂದೊಂದು ಸೋರ್ಸಸ್ ಅಲ್ಲಿ ಇರುತ್ತೆ. ಒಂದೊಂದು ಸೋರ್ಸಸ್ ನಾವು ಬುಕ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಓಲಾ, ಉಬರ್, ಟ್ಯಾಕ್ಸೀಸ್ ಯಾವ ತರ ನಾವು ಬುಕ್ ಮಾಡ್ತೀವಿ ಆ ತರ ಫಸ್ಟ್ ಬಿಸ್ನೆಸ್ ಆರ್ಗನೈಸೇಷನ್ ಅಥವಾ ಸೋರ್ಸಸ್ ಬಂದು ಅಕ್ಸೆಪ್ಟ್ ಮಾಡಬೇಕು. ಓಕೆ, ಇವರು ಈ ಕಸ್ಟಮರ್ ಬುಕ್ ಮಾಡಿದ್ದಾರೆ, ನಾವು ಬಂದ್ಬಿಟ್ಟು ಆ ಡೆಸ್ಟಿನೇಷನ್ಗೆ ನಾವು ಡೆಲಿವರ್ ಮಾಡ್ತೀವಿ ಅನ್ನೋದನ್ನ. ಸೊ ಏಜೆಂಟ್ಸು ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಯಾರಿರ್ತಾರೋ ಅವ್ರ ಕಡೆಯಿಂದ ನಮಗೆ ಡೆಲಿವರಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಒಂದೇ ಅಪ್ಲಿಕೇಶನ್ ಅಲ್ಲಿ ಒಂದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಬುಕ್ ಮಾಡಿದ್ರಿಂದ ಒಂದೇ ಟೈಮ್ ಅಲ್ಲಿ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಅಲ್ಟಿಮೇಟ್ ಆಗಿ 3 ಪ್ರಾಡಕ್ಟ್ಸ್ ಒಂದೇ ಸರಿ ನಮಗೆ ಡೆಲಿವರ್ ಆಗೋದಿಲ್ಲ. ಸೊ ಟೈಮ್ ತಗೊಳುತ್ತೆ, ಒಂದೊಂದು ಪ್ರಾಡಕ್ಟ್ ಒಂದೊಂದು ಸರಿ ಬರುತ್ತೆ. ಓಕೆ, ಸೊ ಒಂದೇ ದಿನದಲ್ಲಿ ಬಂದ್ರೇನು ದ ಟೈಮ್ ಬಿಟ್ವೀನ್ ದಿ ಪ್ರಾಡಕ್ಟ್ಸ್ ಡೆಲಿವರ್ ಇಸ್ ಡಿಫ್ರೆಂಟ್. ಸೊ ಒಂದು ಪ್ರಾಡಕ್ಟ್ ಮಾರ್ನಿಂಗ್ 10 o'clockಗೆ ಡೆಲಿವರ್ ಆದರೆ ಇನ್ನೊಂದು ಪ್ರಾಡಕ್ಟ್ ಮಾರ್ನಿಂಗ್ 11 o'clockಗೆ ಅಥವಾ 11:30ಗೆ ಈ ತರ ಡೆಲಿವರ್ ಆಗ್ಬೋದು. ಯಾಕಂತ ಹೇಳಿದ್ರೆ ಸೊ ದ ಡಿಸ್ಟ್ರಿಬ್ಯೂಟರ್ಸ್ ಯಾವ ತರ ಕಲೆಕ್ಟ್ ಮಾಡ್ಕೊಳ್ಳೆ ದಟ್ ಈಸ್ ಬೇಸ್ಡ್ ಆನ್ ದಿ ಸೋರ್ಸಸ್ ಅಂಡ್ ಡೆಸ್ಟಿನೇಷನ್. ಸೋರ್ಸಸ್ ಯಾವ ತರ ಅಕ್ಸೆಪ್ಟ್ ಮಾಡುತ್ತೆ. ಸೊ ಯಾಕಂತ ಹೇಳಿದ್ರೆ ಮೇಜರ್ ಏನು ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಒಂದೇ ಕಂಪನಿಯಿಂದ ನಮಗೆ ಡೆಲಿವರ್ ಮಾಡೋದಿಲ್ಲ. ಡಿಫ್ರೆಂಟ್ ಕಂಪನೀಸ್ ನಲ್ಲಿ ಚೂಸ್ ಮಾಡ್ಕೊಳ್ಳೋದ್ರಿಂದ ಟೈಮ್ ಬಂದ್ಬಿಟ್ಟು ವೇರಿ ಆಗುತ್ತೆ ಅಲ್ಲಿ ಪ್ರಾಡಕ್ಟ್ಸ್ ನ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಸೋರ್ಸ್ ಇರುತ್ತೆ ಅಥವಾ ಇಲ್ಲೊಂದು ಸೋರ್ಸ್ ಇರುತ್ತೆ, ನೆಕ್ಸ್ಟ್ ಇಲ್ಲೊಂದು ಸೋರ್ಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸಿ ಕಸ್ಟಮರ್ ಏನೋ ಒಂದು ಪ್ರಾಡಕ್ಟ್ ನ ಡೆಲಿವರ್ ಅಥವಾ ಬುಕ್ ಮಾಡಿರ್ತಾರೆ. ಓಕೆ, ಸೊ ಆಫ್ಟರ್ ಬುಕಿಂಗ್ ದ ಪ್ರಾಡಕ್ಟ್ ಇನ್ ದ ಕಸ್ಟಮರ್ ಥ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್, ಈಗ ಇಲ್ಲೊಬ್ರು ಕಸ್ಟಮರ್ ಇರ್ತಾರೆ. ಓಕೆ, ನಾವು ಇಲ್ಲೊಬ್ರು ಕಸ್ಟಮರ್ ಇರ್ತಾರೆ.
ಓಕೆ, ಈಗ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಕಸ್ಟಮರ್ಸ್ ಡೆಲಿವರ್ ಮಾಡಿರ್ತಾರೆ ಡಿಫ್ರೆಂಟ್ ಸೋರ್ಸಸ್ ಇಂದ. ಸೊ ಡಿಸ್ಟ್ರಿಬ್ಯೂಷನ್ ಏಜೆಂಟ್ಸ್ ಬಂದ್ಬಿಟ್ಟು ಈ ಪ್ರಾಡಕ್ಟ್ಸ್ ಏನ್ ಬುಕ್ ಮಾಡಿರ್ತಾರ ಕಸ್ಟಮರ್ಸ್ ಡೆಲಿವರ್ ಮಾಡಬೇಕು. ಓಕೆ, ಸೊ ಇಯರ್ ದ ಡೆಸ್ಟಿನೇಷನ್ ನೋಡಿ, ಕಸ್ಟಮರ್ ಒಂದು ಕಸ್ಟಮರ್ ಇಂದ ಇನ್ನೊಂದು ಕಸ್ಟಮರ್ ಹತ್ರ ಪ್ರಾಡಕ್ಟ್ ಡೆಲಿವರಿ ಆಗ್ಬೇಕಂತ ಹೇಳಿದ್ರೆ ಏನೇನು ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಕನ್ಸಂಪ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಟೈಮ್ ಫ್ಯಾಕ್ಟರ್ ಅಲ್ವಾ, ಸೊ ಒಂದು ಮೂವ್ಮೆಂಟ್, ಸೊ ಟ್ರಾನ್ಸ್ಪೋರ್ಟೇಷನ್, ಸೊ ಟ್ರಾನ್ಸ್ಪೋರ್ಟೇಷನ್ಗೂ ಕಾಸ್ಟ್ ಇನ್ಕರ್ ಆಗುತ್ತೆ. ಸೊ ದೇರ್ ಫೋರ್ ದ ಮೋಸ್ಟ್ ಆಫ್ ದ ಕಂಪನೀಸ್ ವಿಲ್ ಬಿ ಗೋಯಿಂಗ್ ಟು ಅಪ್ಲೈ ದಿ ಡೆಲಿವರಿ ಚಾರ್ಜಸ್. ಸೊ ಡೆಲಿವರಿ ಚಾರ್ಜಸ್ ಹಾಕಿ ಅವರು ಕೊಡ್ತಾರೆ. ಸೊ ಅದೇ ರೀತಿ ಅಬ್ಸರ್ವ್ ಮಾಡಿರಬಹುದು ನೀವು ಅಷ್ಟೇ, ಅಮೆಝಾನ್ ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ನ ನೀವೇನಾದ್ರೂ ಬುಕ್ ಮಾಡಿದಾಗ ಅದಕ್ಕೆ ಫ್ರೀ ಡೆಲಿವರಿ ಅಂತ ಕೊಡ್ತಾನೆ, ಗೊತ್ತಿದೆಯಲ್ವಾ? ಸೊ ಯಾಕೆ ಆ ತರ ಕೊಡ್ತಾನೆ ಅಂತ ಹೇಳಿದ್ರೆ, ಸೊ ಫ್ರೀ ಡೆಲಿವರಿ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಪ್ರೀಮಿಯಂ ಅಥವಾ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ಬೇಕು ಪರ್ಟಿಕ್ಯುಲರ್ ಆನ್ಲೈನ್ ಅಪ್ಲಿಕೇಶನ್ಸ್ಗೆ, ಆಗ ಫ್ರೀ ಡೆಲಿವರಿ ಕೊಡ್ತಾನೆ. ಸೊ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದ್ರಿಂದ ಫ್ರೀ ಡೆಲಿವರಿ ಕೊಡ್ತಾನೆ. ಅಥವಾ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಆಲ್ರೆಡಿ ಈಗ ಫಾರ್ ಎಕ್ಸಾಂಪಲ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈಗ ನೀವು ಬುಕ್ ಮಾಡಿದ್ರಿ ಅಂತ ಹೇಳಿದ್ರೆ, ನಮ್ಮ ಸರೌಂಡಿಂಗ್ ಅಲ್ಲೇ ಆ ಪ್ರಾಡಕ್ಟ್ ಏನಾದ್ರೂ ಅಲ್ಲೇ ಇದ್ರೆ ಅದನ್ನ ಡೆಲಿವರಿ ಮಾಡೋದಕ್ಕೆ ಫ್ರೀ ಡೆಲಿವರಿ ಕೊಡ್ತಾನೆ. ಓಕೆ, ಸೊ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಸೊ ಅಡಿಷನಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಂಪನಿಗೂ ಇನ್ಕರ್ ಆಗೋದಿಲ್ಲ, ನಮಗೂ ಇನ್ಕರ್ ಆಗೋದಿಲ್ಲ. ಇನ್ ಕೇಸ್ ಬಂದ್ಬಿಟ್ಟು ನಾವು ಪ್ರಾಡಕ್ಟ್ ಬುಕ್ ಮಾಡಿದ್ದು ಬೇರೆ ಬೇರೆ ಕಡೆ ಅಥವಾ ಬೇರೆ ಸ್ಟೇಟ್ಸ್ ಇಂದ ಏನಾದ್ರೂ ಇದ್ದಾಗ, ಸೊ CGST, SGST ಅಥವಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕೋದ್ರಿಂದ ನಮಗೆ ಡೆಲಿವರಿ ಚಾರ್ಜಸ್ ಹಾಕ್ತಾರೆ. ಸೊ ಇದನ್ನೆಲ್ಲ ಕಂಪನಿ ಕಾನ್ಸಂಟ್ರೇಷನ್ ಮಾಡಿ ಯಾವ ತರ ಕಾಸ್ಟ್ ನ ಕಡಿಮೆ ಮಾಡಬೇಕು, ಯಾವ ಒಂದು ರೂಟ್ ನಲ್ಲಿ ಪ್ರಾಡಕ್ಟ್ ನ ಕಸ್ಟಮರ್ಸ್ಗೆ ಡೆಲಿವರಿ ಮಾಡಿದ್ರೆ ಸೋರ್ಸಸ್ ಇಂದ ನಮಗೆ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಗೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಕಡಿಮೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಫೋಕಸ್ ಮಾಡಬೇಕು. ಈಗ ನಾವು ಜನರಲ್ ಆಗಿ ಹೇಳೋದಕ್ಕಾಗೋದಿಲ್ಲ, ಫಸ್ಟ್ ಈ ಕಸ್ಟಮರ್ಗೆ ಡೆಲಿವರಿ ಮಾಡಬೇಕು ಪ್ರಾಡಕ್ಟ್, ಅಥವಾ ನೆಕ್ಸ್ಟ್ ಈ ಕಸ್ಟಮರ್ಗೆ ಪ್ರಾಡಕ್ಟ್ ನ ಡೆಲಿವರಿ ಮಾಡಬೇಕು, ಇವರಾದ್ಮೇಲೆ ನೆಕ್ಸ್ಟ್ ಈ ಒಂದು ಕಸ್ಟಮರ್ಗೆ ಪ್ರಾಡಕ್ಟ್ ನ ಡೆಲಿವರಿ ಮಾಡ್ಬೇಕಂತ ಹೇಳೋದಕ್ಕಾಗೋದಿಲ್ಲ. ಸಿ ದ ರೂಟ್ ಫಾರ್ ದ ಡೆಲಿವರಿ ಈಸ್ ವೆರಿ ಲೆಂತಿ. ಸೊ ಈಗ ಡೆಲಿವರಿ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಈ ಕಸ್ಟಮರ್ಗೆ, ನೆಕ್ಸ್ಟ್ ಫಾಲೋಯಿಂಗ್ ಕಸ್ಟಮರ್ಗೆ, ನೆಕ್ಸ್ಟ್ ಫಾಲೋಯಿಂಗ್ ಕಸ್ಟಮರ್ಸ್ಗೆ. ಓಕೆ, ಫಸ್ಟ್ ಈ ಕಸ್ಟಮರ್ಗೆ ಡೆಲಿವರಿ ಮಾಡಿ, ನೆಕ್ಸ್ಟ್ ಈ ಕಸ್ಟಮರ್ಗೆ ಡೆಲಿವರಿ ಮಾಡಿ, ಮತ್ತೆ ಈ ಕಸ್ಟಮರ್ಗೆ ಡೆಲಿವರಿ ಮಾಡಿ, ಮತ್ತೆ ಅವರು ಸೋರ್ಸಸ್ಗೆ ರಿಟರ್ನ್ ಆಗ್ಬೇಕಂತ ಹೇಳಿದ್ರೆ ಸೊ ಪ್ರಾಪರ್ ಪ್ಲಾನ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮೂವ್ಮೆಂಟು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಲೆಂತಿ ಆಗುತ್ತೆ ಏನ್ ಡೆಲಿವರಿ ಮಾಡ್ತಾರೋ ಅದನ್ನ. ಸೊ ಒಂದು ಪ್ರಾಪರ್ ಪ್ಲಾನ್ ಇರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದೇ ಏರಿಯಾನಲ್ಲಿ ಒಂದು 10 ಜನ ಕಸ್ಟಮರ್ ಏನಾದ್ರು ಬುಕ್ ಮಾಡಿದಾರೆ ಅಂತ ಹೇಳಿದ್ರೆ, 10 ಜನ ಏನೇನ್ ಬುಕ್ ಮಾಡಿದ್ರೆ ಅದನ್ನ ಒಂದೇ ಸರಿ ಬ್ಯಾಗ್ ಅಲ್ಲಿ ಹಾಕೊಂಡು ಡೆಲಿವರಿ ಮಾಡೋದು ಈಸಿನಾ, ಅಥವಾ 10 ಮನೆಗೂ ಒಂದೊಂದು ಸರಿನೂ ಹೋಗಿ ಒಂದೊಂದು ಪ್ರಾಡಕ್ಟ್ ನ ತಗೊಂಡೋಗಿ ಕೊಟ್ಟು ಬರೋದು ಈಸಿನಾ? ಯಾವ್ದ್ರಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ? ಸೊ ಒಂದೇ ಸರೌಂಡಿಂಗ್ ಲೊಕೇಶನ್ ಅಲ್ಲಿ ಎಷ್ಟು ಜನ ಬುಕ್ ಮಾಡಿದ್ದಾರೆ, ಎಷ್ಟು ಕಸ್ಟಮರ್ಸ್ ಇದಾರೆ ಆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ, ಅಷ್ಟು ಜನಕ್ಕೆ ಒಂದೇ ಸರಿ ಪ್ರಾಡಕ್ಟ್ಸ್ ನ ತಗೊಂಡೋಗಿ ಕೊಟ್ರೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತಾ? ಸೊ ಈ ತರ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಆರ್ಗನೈಸೇಷನ್ ಬಂದ್ಬಿಟ್ಟು ವೇರಿಯಸ್ ಟೆಕ್ನಿಕ್ಸ್ ನ ಫಾಲೋ ಮಾಡುತ್ತೆ. ಓಕೆ, ಸೊ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್, ಮತ್ತೆ ಲೀಸ್ಟ್ ಕಾಸ್ಟ್ ಮೆಥಡ್, ಮತ್ತೆ ವೋಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್, ಮತ್ತೆ ಅಸೈನ್ಮೆಂಟ್ ಮಾಡಲ್ಸ್, ಈ ತರ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ನ ಅಪ್ಲೈ ಮಾಡುತ್ತೆ. ಏನಕ್ಕೆ ಅಪ್ಲೈ ಮಾಡುತ್ತೆ ಅಂತಂದ್ರೆ, ಯಾವ ರೂಟ್ ಅಲ್ಲಿ ಕಸ್ಟಮರ್ಸ್ಗೆ ಪ್ರಾಡಕ್ಟ್ಸ್ ನ ಡೆಲಿವರಿ ಮಾಡಿದ್ರೆ ನಾವು ಅಲ್ಟಿಮೇಟ್ ಆಗಿ ಆಬ್ಜೆಕ್ಟಿವ್ ಅಂದ್ರೆ ಕಾಸ್ಟ್ ನ ಮಿನಿಮೈಸೇಷನ್ ಮಾಡಬಹುದು. ವಿತ್ ದ ಮಿನಿಮಮ್ ಕಾಸ್ಟ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಯಾವ ತರ ಕಸ್ಟಮರ್ಸ್ಗೆ ಎಫಿಷಿಯಂಟ್ ಆಗಿ ವಿತ್ ಟೈಮ್ಲಿ ಮ್ಯಾನರ್ ಅಂದ್ರೆ ಬೇಗ ಡೆಲಿವರಿ ಮಾಡಬಹುದು ಅನ್ನೋದನ್ನ ನಮ್ಗೆ ಹೇಳ್ಕೊಡೋದು ಈ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಅದನ್ನೇ ನಾವು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಅಥವಾ ಪ್ರಾಬ್ಲಮ್ಸ್ ಮಾಡುವಾಗ ನಾವು ಕಲಿತೀವಿ. ಕ್ಲಿಯರ್ ಆಯ್ತಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಏನಕ್ಕೆ ಇಟ್ಟಿದ್ದಾರೆ ಅಂತ? ಓಕೆ, ಸೊ ನೌ ಜಸ್ಟ್ ಸಿ ದ ಟರ್ಮ್ಸ್ ಯೂಸ್ಡ್ ಇನ್ ದಿಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್. ಓಕೆ, ಸೊ ಯಾವ ಟರ್ಮ್ಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ನೋಡೋಣ. ಓಕೆ, ಸೊ ಜಸ್ಟ್ see here. ಓಕೆ, ಸೊ ಈಗ ಸೋರ್ಸಸ್ ನ ನಾವು ಏನಂತ ಕರೀಬಹುದು? ಅನದರ್ ನೇಮ್ ಫಾರ್ ಸೋರ್ಸ್ ಏನಂತ ಕರೀಬಹುದು? ಸಪ್ಲೈ. ಯಾವ ಒಂದು ಪ್ಲೇಸ್ ಇಂದ ಅಥವಾ ಯಾವ ಒಂದು ಕಂಪನಿ ಸಪ್ಲೈ ಮಾಡುತ್ತೋ ಅದನ್ನ ಸೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಏನಂತ ಕರಿತೀವಿ? ಆರಿಜಿನ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಅಥವಾ ಮೇಜರ್ ಆಗಿ ಯಾವ್ದು ಸಪ್ಲೈ ಮಾಡುತ್ತೆ ಅಂತ ಹೇಳಿದ್ರೆ ಫ್ಯಾಕ್ಟರೀಸ್ ಸಪ್ಲೈ ಮಾಡುತ್ತೆ ಅಲ್ವಾ? ಯಾಕಂದ್ರೆ ಫ್ಯಾಕ್ಟರೀಸ್ ನಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಅಲ್ಲಿ ಗೂಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿಂದ ಸಪ್ಲೈ ಆಗೋದಕ್ಕೆ ಅದನ್ನ ನಾವು ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆರಿಜಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಬಂದ್ಬಿಟ್ಟು ಅವರು ಇದೇ ಸೋರ್ಸಸ್ ಇದೇ ಡೆಸ್ಟಿನೇಷನ್ ಅಂತ ಕೊಡೋದಿಲ್ಲ. So we have to identify what is the source and what is the destination.
how in the sense we have to relate the supply and demand. So trick ಹೇಳ್ಕೊಟ್ಟಿದ್ದೀನಿ. ಸೊ ಸೋರ್ಸಸ್ ಅಂಡ್ ಡೆಸ್ಟಿನೇಷನ್. ಸೊ ಸೋರ್ಸಸ್ಗೆ ಯಾವ ಒಂದು ಕಾನ್ಸೆಪ್ಟ್ ರಿಲೇಟ್ ಆಗುತ್ತೆ? ಸಪ್ಲೈ ರಿಲೇಟ್ ಆಗುತ್ತಾ, ಡಿಮ್ಯಾಂಡ್ ರಿಲೇಟ್ ಆಗುತ್ತಾ? ಸಪ್ಲೈ ಸರ್. ಸಪ್ಲೈ ಸರ್. ಸಪ್ಲೈ. ಸೊ ಫಸ್ಟ್ ಲೆಟರ್ ನ ನೆನ್ಪಿಟ್ಕೊಳ್ಳಿ, ಸೋರ್ಸಸ್ ಸಪ್ಲೈ, ಡೆಸ್ಟಿನೇಷನ್ ಡಿಮ್ಯಾಂಡ್. ಡಿಮ್ಯಾಂಡ್. ಇದು ನೆನಪಿರುತ್ತಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ್ದು ಸೋರ್ಸಸ್ಗೆ ರಿಲೇಟ್ ಆಗುತ್ತೆ, ಯಾವ್ದು ಡೆಸ್ಟಿನೇಷನ್ಗೆ ರಿಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇಫ್ ದೇ ಆಸ್ಕ್ಡ್ ಫಾರ್ 2 marks, ವಾಟ್ ಈಸ್ ದ ಸೋರ್ಸಸ್, ಜಸ್ಟ್ ರೈಟ್ ಡೌನ್ ದಿಸ್ ಇನ್ಫಾರ್ಮೇಶನ್. ಸೊ ಸೋರ್ಸ್ ಆರ್ ಆರಿಜಿನ್ ಇಸ್ ಅ ಲೊಕೇಶನ್ ಫ್ರಮ್ ವಿಚ್ ದ ಶಿಪ್ಮೆಂಟ್ ಆರ್ ಡಿಸ್ಪ್ಯಾಚ್ ಇಸ್ ಹ್ಯಾಪನ್. ಎಲ್ಲಿಂದ ಪ್ರಾಡಕ್ಟ್ ಅಥವಾ ಡಿಸ್ಪ್ಯಾಚ್ ಇನ್ಕರ್ ಅಥವಾ ಹ್ಯಾಪನಿಂಗ್ ಈವೆಂಟ್ ಆಗುತ್ತೋ ಅದನ್ನ ನಾವು ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಎಲ್ಲಿಂದ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಶಿಪ್ ಆಗೋದಕ್ಕೆ ಆ ಒಂದು ಲೊಕೇಶನ್ ಟ್ರೈ ಮಾಡುತ್ತೋ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ನಾವು ಸೋರ್ಸಸ್ ಅಥವಾ ಆರಿಜಿನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ಫ್ಯಾಕ್ಟರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಕ್ಲಿಯರ್ ಆಯ್ತಾ ಸೋರ್ಸಸ್ ಅಂದ್ರೆ? ಓಕೆ, ಸೊ ಆಫ್ಟರ್ ಆರಿಜಿನ್ ಆರ್ ಸೋರ್ಸಸ್, ನೆಕ್ಸ್ಟ್ ಬಂದ್ಬಿಟ್ಟು ಡೆಸ್ಟಿನೇಷನ್. ಸೊ ಸೋರ್ಸಸ್ ಅಲ್ಟಿಮೇಟ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ನೋ ವೆರಿ ವೆಲ್ ದಟ್ ಈಸ್ ಅ ಡೆಸ್ಟಿನೇಷನ್. ಏನು ಡೆಸ್ಟಿನೇಷನ್ ಅಂತ ಹೇಳಿದ್ರೆ? ಓಕೆ, ಸೊ ಡೆಸ್ಟಿನೇಷನ್ ಈಸ್ ಅ ಲೊಕೇಶನ್ ವಿಚ್ ಶಿಪ್ಮೆಂಟ್ ಆರ್ ಟ್ರಾನ್ಸ್ಪೋರ್ಟ್ ಇಸ್ ಮೇಡ್. ಸೊ ಎಲ್ಲಿಗೆ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಶಿಫ್ಟ್ ಆಗುತ್ತೋ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ನಾವು ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಕ್ಲಿಯರ್ ಆಯ್ತಾ? ಎಲ್ಲಿಗೆ ಪ್ರಾಡಕ್ಟ್ಸ್ ಶಿಪ್ ಆಗುತ್ತೋ ಅಥವಾ ಟ್ರಾನ್ಸ್ಪೋರ್ಟ್ ಆಗುತ್ತೋ ಅಲ್ಲಿಗೆ ಆ ಲೊಕೇಶನ್ ನಾವು ಏನಂತ ಕರಿತೀವಿ? ಡೆಸ್ಟಿನೇಷನ್. ಸೊ ವೆರಿ ಇಂಪಾರ್ಟೆಂಟ್ ಟರ್ಮ್ in case of transportation problem. You have to identify what is the sources and what is the destination. ಅದನ್ನ ಐಡೆಂಟಿಫೈ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೋರ್ಸಸ್ ಯಾವುದು, ಡೆಸ್ಟಿನೇಷನ್ ಯಾವುದು, ಸಪ್ಲೈ ಯಾವ್ದಕ್ಕೆ ರಿಲೇಟ್ ಆಗಿರುತ್ತೆ, ಡಿಮ್ಯಾಂಡ್ ಯಾವ್ದಕ್ಕೆ ರಿಲೇಟ್ ಆಗಿರುತ್ತೆ ಅದರದ್ದು ಪಕ್ಕ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಆಗ ತುಂಬಾ ಈಸಿಯಾಗಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಓಕೆ, ಸೊ ಸೋರ್ಸಸ್ ಮತ್ತೆ ಡೆಸ್ಟಿನೇಷನ್ ಕ್ಲಿಯರ್ ಆಗಿದೆ ಅಲ್ವಾ? ಎಸ್ ಸರ್. Okay, so after sources and destination, next we have a term that is, you know very well, that is how the sources or origin is relation or relate with the destination. So ultimately ನಾವು ಕಾನ್ಸೆಪ್ಟ್ ಬೇಸಿಕ್ ಆಗಿ ಜನರಲ್ ಆಗಿ ನಾವು ಥಿಂಕ್ ಮಾಡೋದಾದ್ರೆ ಯಾವ್ದ್ರಿಂದ ಯಾವ್ದಕ್ಕೆ ಪ್ರಾಡಕ್ಟ್ಸ್ ಶಿಫ್ಟ್ ಆಗುತ್ತೆ? ಸೋರ್ಸಸ್ ಇಂದ ಡೆಸ್ಟಿನೇಷನ್ ಗೆ ಶಿಫ್ಟ್ ಆಗುತ್ತೆ. ಬಿಕಾಸ್ ಡೆಸ್ಟಿನೇಷನ್ ಪ್ಲೇಸಸ್ ಆರ್ ಲೊಕೇಶನ್ ಆಫ್ ಡೆಸ್ಟಿನೇಷನ್ ಡಿಮ್ಯಾಂಡ್ ಮಾಡುತ್ತೆ. ಸೊ ಆಗಿ ಸೋರ್ಸಸ್ ಬಂದ್ಬಿಟ್ಟು ಸಪ್ಲೈ ಮಾಡುತ್ತೆ. ಓಕೆ, ಕೆಲವೊಂದು ಸರಿ ಫಾರ್ ಎಕ್ಸಾಂಪಲ್ ಈಗ ಡೆಸ್ಟಿನೇಷನ್ ಅನ್ನೋ ಪ್ಲೇಸ್ ಯಾವುದೋ ಒಂದು ಲೊಕೇಶನ್ ಬಂದ್ಬಿಟ್ಟು 20 ಯೂನಿಟ್ ನನಗೆ ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿರುತ್ತೆ. ಓಕೆ, ಸೊ ಈ 20 ಯೂನಿಟ್ ಬಂದ್ಬಿಟ್ಟು ಯಾವುದೋ ಒಂದು ಕಂಪನಿ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ, ಕಂಪನಿ ಎ ಅಂತ ಅನ್ಕೊಳ್ಳೋಣ. ಸೊ 20 ಯೂನಿಟ್ ಪ್ರೊಡಕ್ಷನ್ ಮಾಡೋಕ್ಕೆ ಈ ಕಂಪನಿಗೆ ಒಂದು ದಿನದಲ್ಲಿ ಸಾಧ್ಯ ಇಲ್ಲ, 10 ಯೂನಿಟ್ ಇರುತ್ತೆ. ಓಕೆ, ಸೊ ಈಗ ಕಂಪನಿ ಏನ್ ಮಾಡುತ್ತೆ, ಈ ಸೋರ್ಸು ಫಸ್ಟ್ 10 ಯೂನಿಟ್ಸ್ ಸಪ್ಲೈ ಮಾಡ್ಬಿಡುತ್ತೆ. ಇನ್ನು ರಿಮೈನಿಂಗ್ ಎಷ್ಟು ಸಪ್ಲೈ ಮಾಡಬೇಕು? 10 units. ರಿಮೈನಿಂಗ್ 10 ಯೂನಿಟ್ಸ್ ನಾಳೆನೋ ನಾಳಿದ್ದೋ ಸಪ್ಲೈ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಓಕೆ, ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ರಿಲೇಶನ್ಶಿಪ್. ಸೋರ್ಸಸ್ ಮತ್ತೆ ಡೆಸ್ಟಿನೇಷನ್ ರಿಲೇಶನ್ಶಿಪ್ ನಾವು ನೋಡೋದಾದ್ರೆ ಈ ಡಿಮ್ಯಾಂಡ್ ಸ್ಯಾಟಿಸ್ಫೈ ಮಾಡದೇ ಇರೋ ಸಿಚುವೇಶನ್ ಅಲ್ಲೂ ಅಷ್ಟೇ ಡಿಮ್ಯಾಂಡ್ಸ್ ನ ಬಂದ್ಬಿಟ್ಟು ಅಲ್ಟಿಮೇಟ್ ಆಗಿ ಸ್ಯಾಟಿಸ್ಫೈ ಮಾಡ್ಲೇಬೇಕು. 10 ಯೂನಿಟ್ಸ್ ಇದೆ, ನಾನು ಸಪ್ಲೈ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಎಷ್ಟು ಯೂನಿಟ್ಸ್ ಇದೆಯೋ ಅಷ್ಟು ಯೂನಿಟ್ಸ್ ಸಪ್ಲೈ ಮಾಡಬೇಕು ಫಸ್ಟ್, ಅಥವಾ ಸ್ಯಾಟಿಸ್ಫೈ ಮಾಡಬೇಕು ಡಿಮ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ 10 ಯೂನಿಟ್ಸ್ ನ ನಾಳೆನೋ ನಾಳಿದ್ದು ಅಥವಾ ಯಾವಾಗ ಪ್ರೊಡಕ್ಷನ್ ಮಾಡುತ್ತೋ ವಿತಿನ್ ಟೈಮ್ ಲಿಮಿಟ್ ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಂಟರ್ ಆಗ್ತಾರೆ. ಓಕೆ, ಸೊ ಈಗ ಆರಿಜಿನ್ ಅಥವಾ ಸೋರ್ಸಸ್ ಏನ್ ಪ್ರಾಡಕ್ಟ್ಸ್ ನ ಡೆಸ್ಟಿನೇಷನ್ ಗೆ ಸಪ್ಲೈ ಮಾಡುತ್ತೋ, ಸೊ ದ ಆರಿಜಿನ್ ವಿಲ್ ಕಂಪ್ಲೀಟ್ಲಿ ಪೋಸ್ಟ್ ಅಂಡ್ ಕನ್ಸಿಡರ್ ದಿಸ್ ಸಮ್ ಕಾಸ್ಟ್. ಓಕೆ, ಸೊ ಸುಮ್ಮನೆ ಸಪ್ಲೈ ಮಾಡುತ್ತಾ ಪ್ರಾಡಕ್ಟ್ಸ್ ನ ಡೆಸ್ಟಿನೇಷನ್ ಗೆ? ಇಲ್ಲ ತಾನೆ. No, sir. There is some cost, right? So that cost is called as unit transportation cost ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಯೂನಿಟ್ ಅಂತ ಹೇಳಿದ್ರೆ ಒಂದು ಯೂನಿಟ್. ಓಕೆ, ಸೊ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಯೂನಿಟ್ ಮೇಲೆ ನಾವು ಏನ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವೋ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾಸ್ಟ್ ಇನ್ಕರ್ ಆಗುತ್ತೆ, ಅದನ್ನ ನಾವು ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇನ್ ಸಿಂಪಲ್ ವರ್ಡ್ ಇಟ್ ರೆಫರ್ಸ್ ಟು ದ ಕಾಸ್ಟ್ ಆಫ್ ದಿ ಟ್ರಾನ್ಸ್ಪೋರ್ಟಿಂಗ್ 1 ಯೂನಿಟ್ ಆಫ್ ದಿ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟ್ ಅಂತ ವರ್ಡ್ ಎಲ್ಲಿ ಕೇಳಿದೀರಾ ನೀವು? Branches accounting. ಬ್ರಾಂಚ್ ಅಕೌಂಟಿಂಗ್.
ಓಕೆ, ಸೊ ಇನ್ ಕೇಸ್ ಏನಾದ್ರೂ ನೀವು ಪೋಸ್ಟ್ ಆಫೀಸ್ ಅಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಏನಾದ್ರು ಮಾಡಿದಾಗ ಅವ್ರು ಸ್ಲಿಪ್ ಕೊಡ್ತಾರೆ, ನೋಡಿದಿರಲ್ವಾ ಪೋಸ್ಟ್ Yes, ಆಫೀಸ್. sir. ಸೊ ಆ ಪೋಸ್ಟ್ ಆಫೀಸ್ ಸ್ಲಿಪ್ ಅಲ್ಲಿ ಕನ್ಸೈನ್ಮೆಂಟ್ ನಂಬರ್ ಇರುತ್ತೆ. ಸೊ ಕನ್ಸೈನ್ಮೆಂಟ್ ನಂಬರ್ ಅಂತ ಹೇಳಿದ್ರೆ ಟ್ರ್ಯಾಕಿಂಗ್ ನಂಬರ್. ನಾವು ಏನ್ ಪ್ರಾಡಕ್ಟ್ ನ ಶಿಪ್ ಮಾಡೋದಕ್ಕೆ ಅಥವಾ ಪೋಸ್ಟ್ ಆಗೋದಕ್ಕೆ ಒಂದು ಸೋರ್ಸಸ್, ಫ್ರಮ್ ಅಡ್ರೆಸ್ ಮತ್ತೆ ಟು ಅಡ್ರೆಸ್ ನ ಬರ್ದು ಕೊಡ್ತೀವೋ, ಅದು ಮೂವ್ ಆಗ್ಬೇಕಂತ ಹೇಳಿದ್ರೆ ಇಷ್ಟು ಗ್ರಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ವೇಟೇಜ್ ಹಾಕಿ ನಮ್ಗೆ ಕನ್ಸೈನ್ಮೆಂಟ್ ನಂಬರ್ ಕೊಡ್ತಾರೆ. ಅದು ಕನ್ಸೈನ್ಮೆಂಟ್ ನಂಬರ್ ಏನಕ್ಕೆ ಯೂಸ್ ಆಗುತ್ತೆ? ಟ್ರ್ಯಾಕ್ ಮಾಡೋದಕ್ಕೆ, ಗೂಡ್ಸ್ ಎಲ್ಲಿ ಹೋಗ್ತಿದೆ ಅಥವಾ ಯಾವ ಪ್ಲೇಸ್ ಅಲ್ಲಿ ಇದೆ, ಡೆಸ್ಟಿನೇಷನ್ ಗೆ ರೀಚ್ ಆಗಿದೆಯಾ ಸೋರ್ಸಸ್ ಇಂದ ಅಥವಾ ಸೋರ್ಸ್ ಇಂದ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಕನ್ಸೈನ್ಮೆಂಟ್ ನಂಬರ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಸೊ ಸ್ಟ್ಯಾಂಡರ್ಡ್ ನೇಮ್ ನ ಕನ್ಸೈನ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಗೂಡ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, ಅಥವಾ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಕರಿಬಹುದು, ಓಕೆ, ಅಥವಾ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಇಯರ್ ಇಟ್ ರೆಫರ್ಸ್ ಟು ದ ಕಾಸ್ಟ್ ಆಫ್ ದಿ ಟ್ರಾನ್ಸ್ಪೋರ್ಟಿಂಗ್ 1 ಯೂನಿಟ್ ಆಫ್ ಕನ್ಸೈನ್ಮೆಂಟ್ ಫ್ರಮ್ ಒರಿಜಿನ್ ಟು ಡೆಸ್ಟಿನೇಷನ್. ಒಂದು ಯೂನಿಟ್ ನ ಆರಿಜಿನ್ ಇಂದ ಡೆಸ್ಟಿನೇಷನ್ ಗೆ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಕಾಸ್ಟ್ ಬಂದ್ಬಿಟ್ಟು ಹಾಕ್ತಾರೆ. ಆ ಕಾಸ್ಟ್ ನ ನಾವು ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಒಂದು ಯೂನಿಟ್ ಗೆ ಬೀಳೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಏನ್ ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತಂದ್ರೆ? Yes, sir. Okay. So the next term, so unit transportation cost, very very important for 2 marks. What is unit transportation cost ಅಂತ ಹೇಳಿದ್ರೆ it refers to the cost of the transportation for the 1 unit, that is for shipment from the origin to the destination. Or you can write it refers to the cost of the transportation 1 unit or transporting 1 unit of the consignment from the origin to the destination. ಆರಿಜಿನ್ ಅಥವಾ ಸೋರ್ಸ್ ಇಂದ ಡೆಸ್ಟಿನೇಷನ್ ಗೆ ಏನು ಒಂದು ಯೂನಿಟ್ ನ ಶಿಪ್ ಮಾಡ್ತಾರೋ ಆ ಯೂನಿಟ್ ಗೆ ಹಾಕೋ ಕಾಸ್ಟ್ ನ ನಾವು ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್, ರೈಟ್? Yes, sir. Okay, so next, very very important to do the problem, there are 2 types of transportation problem. ಈಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸೋರ್ಸಸ್ ಅಂದ್ರೆ ಏನು, ಡೆಸ್ಟಿನೇಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್. ಸೊ ಮೇಜರ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಏನು ಅಥವಾ ವಾಟ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ವಿ ಹ್ಯಾವ್. ದಟ್ ಈಸ್, can anyone read out what are the 2 types of transportation problems here? Balanced transportation problem, where the total supply equals to demand. Okay, next one. Unbalanced transportation problem, where the total supply is not equals to total demand. ಓಕೆ, ವಿ ನೋ ವೆರಿ ವೆಲ್. ಸೊ ಟ್ರಾನ್ಸ್ಪೋರ್ಟೇಷನ್ ಯಾವ್ದ್ರಿಂದ ಮೇಜರ್ ಆಗಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಬೇಸ್ಡ್ ಆನ್ ದಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ವಾ? ಓಕೆ, ಸೊ ಈಗ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಮೇಜರ್ 2 ಟೈಪ್ಸ್ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಈ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಬ್ಯಾಲೆನ್ಸ್ ಆಗಬೇಕು ಅನ್ನೋದು. ಓಕೆ, ಸೊ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೊ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ಗೆ ಈಕ್ವಲ್ ಆಗಿರಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಎ ಕಂಪನಿ ಸೋರ್ಸ್ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಳ್ಳೋಣ, ಅಥವಾ ಫ್ಯಾಕ್ಟರಿ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಕಂಪನಿ ಎ ಬಂದ್ಬಿಟ್ಟು 10 ಯೂನಿಟ್ ನ ಪ್ರೊಡಕ್ಷನ್ ಮಾಡ್ತಾ ಇದೆ. ಎಷ್ಟು ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡ್ತಾ ಇದೆ? 10 units. 10 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡ್ತಾ ಇದೆ. ಅಂದ್ರೆ ಕಂಪನಿ ಎ ಬಂದ್ಬಿಟ್ಟು ಸೋರ್ಸಸ್ ಅಂತ ಅನ್ಕೊಂಡಾಗ ಕಂಪನಿ ಎ ಬಂದ್ಬಿಟ್ಟು ಸಪ್ಲೈ ಮಾಡೋದಕ್ಕೆ 10 ಯೂನಿಟ್ಸ್ ರೆಡಿ ಇದೆ. ಅದೇ ತರ ಕಂಪನಿ ಬಿ ಬಂದ್ಬಿಟ್ಟು ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ, ಅಂದ್ರೆ ಬೈಯಿಂಗ್ ಯೂನಿಟ್ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಳ್ಳೋಣ. ಓಕೆ, ಈಗ ಕಂಪನಿ ಬಿಗೆ ಬಂದ್ಬಿಟ್ಟು ಎಷ್ಟು ಯೂನಿಟ್ಸ್ ಬೇಕಾಗುತ್ತೆ ಅಂತಂದ್ರೆ 10 ಯೂನಿಟ್ಸ್ ಬೇಕು ಅಂತ ಅನ್ಕೊಳ್ಳೋಣ. ಇಲ್ಲಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಈಕ್ವಲ್ ಆಗಿದೆಯಾ ಇಲ್ಲ ಅನ್ಈಕ್ವಲ್ ಆಗಿದೆಯಾ? Equal ಆಗಿದೆ sir. ಈಕ್ವಲ್ ಆಗಿದೆ, ಬಿಕಾಸ್ ಸಪ್ಲೈ ಈಸ್ 10 ಯೂನಿಟ್ಸ್ ಅಂಡ್ ಆಲ್ಸೋ ಡಿಮ್ಯಾಂಡ್ ಇಸ್ 10 ಯೂನಿಟ್ಸ್. 10 units. So therefore this illustration or this transportation problem is balanced one ಅಂತ ಹೇಳ್ಬಿಟ್ಟು ಕರಿಬಹುದು. Where the supply is equal to demand, then it is called as ಯಾವ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್? Balanced transportation. Balanced transportation problem. Okay, so one thing we have to remember, ಕಂಪನಿ ಎ ಬಂದ್ಬಿಟ್ಟು ಸೋರ್ಸ್ 10 ಯೂನಿಟ್ಸ್ ಸಪ್ಲೈ ಮಾಡೋದಕ್ಕೆ ರೆಡಿ ಇದೆ. ಬಟ್ ಬೈಯಿಂಗ್ ಯೂನಿಟ್ ಡಿಮ್ಯಾಂಡ್ ಮಾಡೋದು 10 ಯೂನಿಟ್ಸ್ ಇಲ್ಲದೆ 11 ಯೂನಿಟ್ ಅಥವಾ 11 ಯೂನಿಟ್ ನ ಡಿಮ್ಯಾಂಡ್ ಮಾಡ್ತಿದೆ. ಈಗ ಹೇಳಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಈಕ್ವಲ್ ಆಗಿದೆಯಾ? No sir. ಇಲ್ಲ. ಸೊ ಹೀಗಾಗಿ ಆ ಒಂದು ಸಿಚುವೇಶನ್ ನಾವು ಯಾವ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕರಿಬಹುದು? Unbalanced ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಓಕೆ, ಸೊ ಸಿಮಿಲರ್ಲಿ ಕಂಪನಿ ಎ ಸೋರ್ಸ್ ಅಂತ ಕನ್ಸಿಡರೇಷನ್ ಮಾಡಿದೀವಿ, 10 ಯೂನಿಟ್ಸ್ ಆರ್ ರೆಡಿ ಟು ಸಪ್ಲೈ ಟು ದ ಡೆಸ್ಟಿನೇಷನ್. ಸೊ ಕಂಪನಿ ಬಿ ದಟ್ ಈಸ್ ಡಿಮ್ಯಾಂಡಿಂಗ್ ಯೂನಿಟ್ ಡಿಮ್ಯಾಂಡಿಂಗ್ 9 ಯೂನಿಟ್ಸ್ ನ
ಡಿಮ್ಯಾಂಡ್ ಮಾಡ್ತಾ ಇದೆ. ನೌ ಟೆಲ್ ಮಿ, ಸಪ್ಲೈ ಇಸ್ ಈಕ್ವಲ್ ಟು ಡಿಮ್ಯಾಂಡ್? ಸಪ್ಲೈ ಡಿಮ್ಯಾಂಡ್ No, ಈಕ್ವಲ್ sir. ಆಗಿದೆಯಾ? ನೋ. ದೆನ್ ದಿಸ್ ಸಿಚುವೇಶನ್ ಇಸ್ than ಆಲ್ಸೋ ಕಾಲ್ಡ್ ಆಸ್ unbalanced ಅನ್ಬ್ಯಾಲೆನ್ಸ್ Unbalanced. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಓಕೆ, ಸೊ ಎಲ್ಲಿ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ಗೆ ಈಕ್ವಲ್ ಆಗಿರುತ್ತೋ ಅದನ್ನ ನಾವು ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಎಲ್ಲಿ ಸಪ್ಲೈ ಡಿಮ್ಯಾಂಡ್ಗೆ ಈಕ್ವಲ್ ಆಗಿ ಇರೋದಿಲ್ವೋ ಅದು ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಕ್ಲಿಯರ್? Yes, sir. Okay, so here the same thing, balanced transportation problem where the total supply equal to total demand. ಎಲ್ಲಿ total supply total demand ಗೆ ಈಕ್ವಲ್ ಆಗಿರುತ್ತೋ ಅದನ್ನ ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ನ ಅಂದ್ರೆ where the total supply is not equal to the total demand. ಸೊ ಇದನ್ನ ಯಾವ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸಪ್ಲೈ ಈಸ್ ನಾಟ್ ಈಕ್ವಲ್ ಟು ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀವಿ. Okay, if they asked for 2 marks, you can write down this meaning. Balance transportation ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಏನು, ಯಾವಾಗ ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಎಕ್ಸಾಂಪಲ್ ನ ಬೇಕಾದ್ರೆ ಇದನ್ನ ಬರಿಬಹುದು. ಓಕೆ, ಸೊ 2 marks ಗೆ ಹೇಳಿದ್ರೆ ಬರೀತೀರಲ್ವಾ ಇದನ್ನ? Yes, sir. ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿರುತ್ತಾ, ಈಕ್ವಲ್ ಆಗಿರೋದಿಲ್ವಾ? Equal ಆಗಿರುತ್ತೆ, sir. ಆಗಿರುತ್ತೆ ಸರ್. ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಡಿಮ್ಯಾಂಡ್ ಬಂದ್ಬಿಟ್ಟು ಸಪ್ಲೈಗೆ ಈಕ್ವಲ್ ಆಗಿ ಇರೋದಿಲ್ಲ. ಮೇಜರ್ ಕಾನ್ಸೆಪ್ಟ್. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈಗ 4 ಟರ್ಮ್ಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಒಂದು ಸೋರ್ಸಸ್, ಅನದರ್ ಒನ್ ಇಸ್ ಡೆಸ್ಟಿನೇಷನ್, ಅಂಡ್ ದ 2 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್, ದಟ್ ಈಸ್ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಓಕೆ, ಸೊ ಆಫ್ಟರ್ ದಿಸ್ you have an example for this transportation problem and unbalanced transportation problem or balanced transportation problem. ಸೊ ಇದನ್ನ ನಾವು ಯಾವ ತರ ಓದಿ ಅರ್ಥ ಮಾಡ್ಕೊಳ್ಳೋದು ಅಂತ. ಓಕೆ, ಸೊ ಈಗ ಪ್ರಾಬ್ಲಮ್ ನೋಡಿದ ತಕ್ಷಣ ನಮ್ಗೆ ಇದು ಯಾವ ತರ ಇದೆ ಅಂತ ಹೇಳಿದ್ರೆ, ಸೊ ನಾವು ಲುಡೋ ಕಿಂಗ್ ಆಡ್ತಿರಲ್ವಾ ಗೇಮ್. ಸೊ ಇಟ್ ಈಸ್ ಸಿಮಿಲರ್ ಟು ದಟ್. ಓಕೆ, ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಅವರೇ ಸೋರ್ಸಸ್ ಮತ್ತೆ ಡೆಸ್ಟಿನೇಷನ್ ನ ಮೆನ್ಷನ್ ಮಾಡಿದ್ದಾರೆ. ಯಾವ್ದನ್ನ ಸೋರ್ಸಸ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ ನೋಡಿ. ಎಷ್ಟು ಸೋರ್ಸಸ್ ಇದೆ? 3 sources. ಇದೆ. ಅಂದ್ರೆ ಕಂಪನಿ ಅಥವಾ ಎ ಬಿ ಸಿ ಈ 3 ಲೊಕೇಶನ್ಸ್ ನ ಸೋರ್ಸಸ್ ಅಂತ ಕರಿತಾ ಇದೀವಿ. ಸೊ ಸೋರ್ಸಸ್ಗೆ ಯಾವ್ದು ರಿಲೇಟ್ ಆಗಿರುತ್ತೆ? ಸಪ್ಲೈನ ಡಿಮ್ಯಾಂಡಾ? ಸಪ್ಲೈನ ಡಿಮ್ಯಾಂಡಾ ಸೋರ್ಸಸ್ಗೆ? ಸಪ್ಲೈ sir. ಕಂಪನಿ ಎ ಅಥವಾ ಫ್ಯಾಕ್ಟರಿ ಎ ಎಷ್ಟು ಸಪ್ಲೈ ಮಾಡ್ತಿದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 10 ಯೂನಿಟ್ಸ್ ಸಪ್ಲೈ ಮಾಡ್ತಾ ಇದೆ ಅಂತ. ಓಕೆ, ಕಂಪನಿ ಬಿ ಅಥವಾ ಫ್ಯಾಕ್ಟರಿ ಬಿ ಅಥವಾ ಸೋರ್ಸ್ ಬಿ ಎಷ್ಟು ಯೂನಿಟ್ಸ್ ಸಪ್ಲೈ ಮಾಡ್ತಾ ಇದೆ? 35 units. 35 units. ಅಂಡ್ ದಟ್ ಇಸ್ ಸಿಚುವೇಶನ್ ಆರ್ ಲೊಕೇಶನ್ ಸಿ ಎಷ್ಟು ಯೂನಿಟ್ಸ್ ನ ಸಪ್ಲೈ ಮಾಡ್ತಾ ಇದೆ? 25 ಯೂನಿಟ್ಸ್. ಪ್ರಾಬ್ಲಮ್ ನ ಓದೋದು. ಓಕೆ, ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದ್ರೆ ಲೊಕೇಶನ್ ಎಲ್ಲಿಗೆ ಶಿಫ್ಟ್ಮೆಂಟ್ ಮಾಡಬೇಕು? 3 ಡೆಸ್ಟಿನೇಷನ್ ಗೆ, ಲೊಕೇಶನ್ 1, ಲೊಕೇಶನ್ 2 ಅಂಡ್ ಲೊಕೇಶನ್ 3. ಓಕೆ, ಸೊ ದೀಸ್ ಆರ್ ದ ಡೆಸ್ಟಿನೇಷನ್. ಓಕೆ, ನಾವು ಈಗ ಫಸ್ಟ್ ಯೂನಿಟ್ ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದೆ? 20 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಅಂಡ್ ಸೆಕೆಂಡ್ ಯೂನಿಟ್ ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದೆ? 25 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಥರ್ಡ್ ಯೂನಿಟ್ ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದೆ? 25 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಓಕೆ, ಸೊ ಈಗ ಈ ಸಪ್ಲೈ ಅನ್ನೋದು ಸೋರ್ಸಸ್ಗೆ ರಿಲೇಟೆಡ್, ದಟ್ ಈಸ್ ಡೆಸ್ಟಿನೇಷನ್ ಗೆ ರಿಲೇಟೆಡ್? ಸೋರ್ಸಸ್ಗೆ ರಿಲೇಟೆಡ್. ಓಕೆ, ಸೊ ಡಿಮ್ಯಾಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಮ್ಯಾಂಡ್ ಅನ್ನೋದು ಡೆಸ್ಟಿನೇಷನ್ ಗೆ ರಿಲೇಟೆಡ್, ಸೋರ್ಸಸ್ ಗೆ ರಿಲೇಟೆಡ್? ಡೆಸ್ಟಿನೇಷನ್ ಗೆ ರಿಲೇಟೆಡ್. ಓಕೆ, ಸೋರ್ಸಸ್ ಗೆ ಸಪ್ಲೈ ರಿಲೇಟ್ ಆಗಿದ್ರೇನು ಸಹ ಡೆಸ್ಟಿನೇಷನ್ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಸೊ ಡೆಸ್ಟಿನೇಷನ್ ಗೆ ಡಿಮ್ಯಾಂಡ್ ರಿಲೇಟೆಡ್ ಇದ್ರೇನು ಸೋರ್ಸಸ್ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಗೊತ್ತಾಯ್ತಲ್ವಾ ಪ್ರಾಬ್ಲಮ್ ನ ಯಾವ ತರ ಓದಿ ಅರ್ಥ ಮಾಡ್ಕೊಳ್ಳೋದು ಅಂತ? Yes, sir. ಓಕೆ, ಸೊ ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಓದಿದೀವಿ ನಾವು ಅಲ್ವಾ? ಸೊ ಏನು ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳಿದ್ರೆ? The cost which is incurred for the per cost unit. which is incurred for 1 unit, that is to transport from the sources to the from the destination. ಒಂದು ಸೋರ್ಸಸ್ ಇಂದ ಒಂದು ಡೆಸ್ಟಿನೇಷನ್ ಗೆ ಯೂನಿಟ್ ನ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಥವಾ ಒಂದು ಯಾವ್ದೋ ಒಂದು ಥಿಂಗ್ ನ ಪ್ರಾಡಕ್ಟ್ ಅಥವಾ ಡೆಸ್ಟಿನೇಷನ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ರೆ ಕಾಸ್ಟ್ ಹಾಕ್ತಾರೆ, ಅದು ಯೂನಿಟ್ ಕಾಸ್ಟ್. ಓಕೆ, ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ 2, 3 ಮತ್ತೆ 1
5 4 8 5 6 8 ಇದನ್ನೆಲ್ಲ ಏನಂತ ಕರಿತೀವಿ ಅಂತ ಹೇಳಿದ್ರೆ ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇದನ್ನ ಯಾವ್ದಾರ ಓದಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಸೋರ್ಸಸ್ ಎಷ್ಟಿದೆ? 3 ಸೋರ್ಸಸ್ ಇದೆ. ಡೆಸ್ಟಿನೇಷನ್ಸ್ 3 ಡೆಸ್ಟಿನೇಷನ್ಸ್ ಇದೆ. ಈಗ ಫ್ಯಾಕ್ಟರಿ ಎ ಇಂದ ಎಷ್ಟು ಯೂನಿಟ್ಸ್ ಸಪ್ಲೈ ಆಗ್ತಾ ಇದೆ? 10 ಯೂನಿಟ್ಸ್ ಸಪ್ಲೈ ಆಗ್ತಾ ಇದೆ. ಸೊ ಫ್ಯಾಕ್ಟರಿ ಎ ಇಂದ ಡೆಸ್ಟಿನೇಷನ್ 1ಗೆ ಗೂಡ್ಸ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ 1 ಯೂನಿಟ್ಗೆ ಎಷ್ಟು ರೂಪೀಸ್ ಆಗ್ತಾ ಇದ್ದಾರೆ? ಕಾಸ್ಟ್ 2 rupees. 2 ರೂಪೀಸ್ ಆಗ್ತಾ ಇದ್ದಾರೆ. ಅದೇ ರೀತಿ ಫ್ಯಾಕ್ಟರಿ ಎ ಇಂದ ಸೆಕೆಂಡ್ ಲೊಕೇಶನ್ಗೆ ಏನಾದ್ರೂ ಒಂದು ಗೂಡ್ಸ್ ನ ಸಪ್ಲೈ ಮಾಡ್ಬೇಕಂತಂದ್ರೆ ಯೂನಿಟ್ ಕಾಸ್ಟ್ ಎಷ್ಟು? 3 rupees. ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇದೆ, ಅದಕ್ಕೆ 3 ರೂಪೀಸ್ ಆಗ್ತಾ ಇದ್ದಾರೆ. ಓಕೆ, ಸೊ ಸಿಮಿಲರ್ಲಿ ಬೇಸ್ಡ್ ಆನ್ ದಿ ಕಾಂಟ್ರಾಕ್ಟ್, ಒಂದು ಫ್ಯಾಕ್ಟರಿ ಎ ಇಂದ 3rd ಯೂನಿಟ್ಗೆ ಪ್ರಾಡಕ್ಟ್ ಡೆಲಿವರಿ ಆಗಬೇಕಂತಂದ್ರೆ ಎಷ್ಟು ರೂಪೀಸ್ ಆಗ್ತಾ ಇದ್ದಾರೆ? 1 rupee. 1 ರೂಪಿ ಆಗ್ತಿದ್ದಾರೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಕಡಿಮೆ ಕ್ವಾಲಿಟಿ ಇದು ಅಥವಾ ಕಡಿಮೆದು ಏನಾದ್ರು ತಗೊಂಡಿರ್ಬೋದು, ಅದಕ್ಕೆ ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು ಕಡಿಮೆ ಆಗಿದೆ. ಓಕೆ, ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಬಿ ಇಂದ ಫಸ್ಟ್ ಲೊಕೇಶನ್ಗೆ ಏನಾದ್ರು ಪ್ರಾಡಕ್ಟ್ ಮೂವ್ಮೆಂಟ್ ಅಥವಾ ಶಿಪ್ಮೆಂಟ್ ಆಗ್ಬೇಕಂದ್ರೆ ಕಾಸ್ಟ್ ಎಷ್ಟು? 5 ರೂಪೀಸ್. ದಟ್ ಈಸ್ ಫ್ರಮ್ ಬಿ ಟು 2 4 ರೂಪೀಸ್, ಬಿ ಟು 3 8 ರೂಪೀಸ್. ಸೊ ಇದೇ ತರ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಿಡಲ್ ಅಲ್ಲಿ ಕೊಟ್ಟಿರೋದು ಎಲ್ಲ ಅಷ್ಟೇ, ಏನು ಅದು? Unit transportation cost. ಯೂನಿಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಈಗ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಓಕೆ, ಸೊ ಕೆನ್ ಎನಿವನ್ ಟೆಲ್ ಮಿ, ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿರುತ್ತಾ ಅನ್ಈಕ್ವಲ್ ಆಗಿರುತ್ತಾ? Equal. ಈಕ್ವಲ್ ಆಗಿ ಇರುತ್ತೆ. ಯಾವ್ದು ಅಂದ್ರೆ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ವಾ? ಈಗ ಟೋಟಲ್ ಕಂಪ್ಲೀಟ್ 3 ಸೋರ್ಸಸ್ ಇಂದ ಎಷ್ಟು ಸಪ್ಲೈ ಆಗ್ತಾ ಇದೆ? 30 + 20 + 10 + 10 ಎಷ್ಟು? 70 sir. ಟೋಟಲ್ 70 ಯೂನಿಟ್ಸ್ ಸಪ್ಲೈ ಆಗ್ತಾ ಇದೆ ಅಲ್ವಾ? ಕರೆಕ್ಟ್ ಅಲ್ವಾ? Yes sir. ನಾವು ಡಿಮ್ಯಾಂಡ್ ನೋಡಿ ಎಷ್ಟಿದೆ? 70 sir. + 25 + 25 70 sir. 70. ಈಗ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿದೆಯಾ ಅನ್ಈಕ್ವಲ್ ಆಗಿದೆಯಾ? Equal ಆಗಿದೆ sir. ಈಕ್ವಲ್ ಆಗಿದೆ. ಇಟ್ ಈಸ್ ಕಾಲ್ಡ್ ಆಸ್, ಕೊಟ್ಟಿರೋ ಪ್ರಾಬ್ಲಮ್ ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್? ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ನೀವು ಐಡೆಂಟಿಫೈ ಮಾಡ್ಕೋಬೇಕಾಗಿರೋದು ಕೊಟ್ಟಿರೋ ಪ್ರಾಬ್ಲಮ್ ಬ್ಯಾಲೆನ್ಸ್ಡ್ ಒನ್ ಅನ್ಬ್ಯಾಲೆನ್ಸ್ಡ್ ಫನ್. ಓಕೆ, ಸೊ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಕೊಟ್ಟಿದ್ರೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಕೊಟ್ರೆ ನಾವು ಡಮ್ಮಿ ಕಾಲಮ್ಸ್ ನ ಆಡ್ ಮಾಡ್ಕೋಬೇಕು. ಅದನ್ನ ಯಾವ ತರ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಈಗ ಕ್ಲಿಯರ್ ಆಯ್ತಾ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಏನು ಅಂತ? Yes sir. ಓಕೆ.